ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ನಮ್ಮ ಪತ್ರಕರ್ತ ಬಂಧುಗಳನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ನಾವು ಕಳೆದ ಹಲವಾರು ವರ್ಷದಿಂದ ಯಾವ ಕಂಬಳಕ್ಕೆ ಸಮಸ್ಯೆ ಬಂದ ಸಂದರ್ಭದಲ್ಲಿ, ಕಂಬಳ ನಿಷೇಧ ಹೇಳುವ ಬಗ್ಗೆ ತೊಂದರೆ ಬಂದ ಸಂದರ್ಭದಲ್ಲಿ ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದ ಹಲವಾರು ಜನಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಲವಾರು ಸಂದರ್ಭದಲ್ಲಿ ನಾವು ಈ ಬಗ್ಗೆ ಪ್ರತಿಭಟನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೀಗ ಇತ್ತೀಚೆಗೆ ಕಂಬಳ ನಿಷೇಧದ ಬಗ್ಗೆ ಆದ ಸಂದರ್ಭದಲ್ಲಿ ಭಾರಿ ಬೇಸರ ಸಂಗತಿ ಅಂದ್ರೆ, ನಾವು ಇತಿಹಾಸ ಪ್ರಸಿದ್ಧವಾದ ಈ ಕಂಬಳಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದ್ದು, ಕಂಬಳಕ್ಕೂ ಕೃಷಿಕರಿಗೂ ಬಿಟ್ಟಿರಲಾದ ನಂಟಿದೆ. ಈಗಾಗಲೇ ಕೃಷಿ ಬದುಕು ನಾಶವಾಗುತ್ತಿದ್ದ ಸಂದರ್ಭದಲ್ಲಿ ಕಂಬಳದ ಪೇಟದವರು ಒಂದು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ ಹಿನ್ನೆಲೆಯಲ್ಲಿ ಕೋರ್ಟ್ ನಮ್ಮ ಜಲ್ಲಿಕಟ್ಟು, ಅದೇ ರೀತಿ ಮಹಾರಾಷ್ಟ್ರದ ಎತ್ತಿನ ಗಾಡಿಯ ಓಟ, ಅದೇ ರೀತಿಯಲ್ಲಿ ನಮ್ಮ ಕಂಬಳವನ್ನು ನಿಷೇಧ ಮಾಡಿದ್ದಾರೆ. ಆದರೆ ಬೇಸರ ಸಂಗತಿ ಅಂದ್ರೆ, ಇವತ್ತು ಜಲ್ಲಿಕಟ್ಟು ಬಗ್ಗೆ ಪಕ್ಷಭೇದ ಮರೆತು ತಮಿಳುನಾಡಲ್ಲಿ ಉಗ್ರವಾದ ಹೋರಾಟವನ್ನೇ ಮಾಡಿದ್ದು, ಅಲ್ಲಿ ಯಾವುದೂ ಕೂಡ ತನ್ನ ರಾಜಕೀಯ ಹಿತಾಸಕ್ತಿಯನ್ನು ಬದಿಗೊಟ್ಟಿಕೊಂಡು ಅಲ್ಲಿ ಹೋರಾಟವನ್ನು ಮಾಡಿದ್ದು. ನಾವು ಈ ಬಗ್ಗೆ ಹಲವಾರು ಪತ್ರಿಕಾಗೋಷ್ಠಿಯನ್ನು ಮಾಡಿದ ಸಂದರ್ಭದಲ್ಲಿ ಇದೇ ಮಾತನ್ನ ಹೇಳಿದ್ದೇವೆ. ಇಲ್ಲಿ ನಮಗೆ ಬೇರೆ ರಾಜ್ಯ ಮತ್ತು ಇಲ್ಲಿಯ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಅಂದ್ರೆ ತುಳುನಾಡಿನ ಪ್ರದೇಶವನ್ನು ಯಾವಾಗಲೂ ಮಲತಾಯಿ ಮೂಲಕ ಧೋರಣೆಯನ್ನ ಕಲಿತಿದ್ದಾರೆ. ಯಾಕೆಂದ್ರೆ ಇಲ್ಲಿಯ ಯಾವುದೇ ವಿಷಯ ಬಂದಾಗ ಆಸಕ್ತಿ ಇರುವುದಿಲ್ಲ. ಯಾಕೆಂದ್ರೆ ಇವತ್ತು ತಮಿಳುನಾಡಲ್ಲಿ ನಿಷೇಧ ಆದ ಕೂಡಲೇ ಅವರು ಪಕ್ಷಭೇದ ಮರೆತು ಕೂಡಲೇ ಅದರ ಬಗ್ಗೆ ಒಬ್ರು ಡೆಲ್ಲಿಗೆ ಪ್ರೆಷರ್ ಹಾಕೊಂಡು ಒಂದು ಸೈಡಲ್ಲಿ ಜನರು ಬೀದಿಗೆ ಇಳಿದ್ರು, ಪಕ್ಷಭೇದ ಮರೆತು. ಅದೇ ರೀತಿಯಲ್ಲಿ ಕೂಡಲೇ ಸುಗ್ರೀವಾಜ್ಞೆ ಮೂಲಕ ಅದನ್ನ ಯಶಸ್ವಿ ಮಾಡಿದ್ರು. ಆದ್ರೆ ಇಲ್ಲಿಯ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಇವತ್ತು ಆಯ್ಕೆಯಾದ ಶಾಸಕರು, ಮಂತ್ರಿಗಳು ಇವತ್ತು ಅವರಿಗೆ ಇವತ್ತು ಈ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೇನೆ, ಎಲ್ಲರೂ ಸಹ ಮಾತಾಡ್ತಿದ್ದಾರೆ. ಇದೇ ಅವರಿಗೆ ಜಲ್ಲಿಕಟ್ಟು ಅಥವಾ ತಮಿಳುನಾಡಿನವರು ಪ್ರೇರಣೆ ಬೇಕಿತ್ತ? ನಮ್ಮ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ನಮ್ಮ ನಾಡಿನ ಜಾನಪದ ಕ್ರೀಡೆ ಬಗ್ಗೆ ಅವರಿಗೆ ಯಾಕೆ ಸ್ವಾಮಿ ಅವರಿಗೆ ಅದನ್ನು ರಕ್ಷಿಸುವಂತ ಅವರಿಗೆ ಒಂದು ಹೊಣೆಗಾರಿಕೆ ಇಲ್ವಾ? ಅಥವಾ ಅವರು ನಾಲಾಯಕ ಅಂತ ನಾನು ಇವತ್ತು ಕ್ವಶನ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಒಂದು ಕ್ರೀಡೆ ಎಂಬ ಒಂದು ವಿಷಯದಲ್ಲಿ ಕೆಲವು ಸಲ ಚಿಕ್ಕ ಪುಟ್ಟ ಸಮಸ್ಯೆಗಳಾಗ್ತದೆ. ಯಾಕಂದ್ರೆ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಕೂಡ ರಮನ್ ಲಾಂಬಾ ಅವರು ತನ್ನ ಕ್ರೀಡಾಂಗದಲ್ಲೇ ಅವರು ತನ್ನ ಜೀವನ ಕಳೆದುಕೊಂಡದ್ದು ನಾವು ನೋಡಿದ್ದೇವೆ. ಹಲವಾರು ಕೂಡ ಒಲಿಂಪಿಕ್ಸ್ ಒಂದು ಕ್ರೀಡೆಗಳಲ್ಲಿ ಕೂಡ ಹಲವಾರು ಜನ ತನ್ನ ಹಾನಿ ಉಂಟಾಗಿದ್ದು, ಗಾಯಗಳಾಗಿದ್ದು ಅಥವಾ ಜೀವದ ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಆದ್ರೆ ಅದೇ ಕಂಬಳ ನಮ್ಮ ಒಂದು ತುಳುನಾಡಿನ ಒಂದು ಕ್ರೀಡೆಯನ್ನು ನಿಷೇಧಿಸೋದಕ್ಕೋಸ್ಕರ ಈ ರೀತಿಯ ಒಂದು ಹೆಜ್ಜೆಯನ್ನು ತೆಗೊಳ್ತಾರೆ. ಇವತ್ತು ಪೇಟೆಯವರ ನಾನು ಕೇಳ್ತೇನೆ, ಅವರಿಗೆ ನಾನು ವಿರೋಧ ಅಂತಲ್ಲ. ಅವರು ಸರ್ಕಾರ ಕಂಪನಿ ಬಂದಾದ ಮೇಲೆ ಹಲವಾರು ಅಲ್ಲಿಯ ಪ್ರಾಣಿಗಳನ್ನ ಇವತ್ತು ಪ್ರಾಣಿ ಸಂಗ್ರಹಾಲಯಕ್ಕೆ ಕೊಟ್ಟಿದ್ದಾರೆ. ಪ್ರಾಣಿ ಸಂಗ್ರಹಾಲಯಕ್ಕೆ ಕೊಟ್ಟ ಮೇಲೆ ಎಷ್ಟು ಜೀವ ಹೋಗಿದೆ ಸ್ವಾಮಿ? ಮೈಸೂರಲ್ಲಿ ಕೆಲವು ಜೀವ ಹೋಗಿದ್ದು ನಾವು ಪೇಪರ್ ಅಲ್ಲಿ ನೋಡಿದ್ದೇವೆ. ಆಗ ಯಾಕೆ ಇದೇ ಪೇಟದವರು ಅದರ ಬಗ್ಗೆ ಕ್ವಶನ್ ಮಾಡಿಲ್ಲ? ಇವತ್ತು ನಮ್ಮ ಒಂದು ಭಾವನೆಗಳಿಗೆ ಒಂದು ಬೆಲೆ ಕೊಡದೆ ನಮ್ಮ ಭಾವನೆಗಳಿಗೆ ಉದ್ರೇಕಗೊಳಿಸುವ ಮೂಲಕ ಹಲವಾರು ಜನರನ್ನ ಸಮಸ್ಯೆಗೀಡುವಂತ ಪೇಟದವರು ಇದೇ ರೀತಿ ಮುಂದುವರಿಸಿದರೆ ಅದನ್ನು ನಿಷೇಧ ಇರುವಂತದ್ದು ಕೂಡ ನಾವು ಒತ್ತಾಯ ಮಾಡಬೇಕಾಗ್ತದೆ ನಾವು ಹೇಳ್ತೇವೆ. ಯಾಕೆಂದ್ರೆ 10% ಒಳ್ಳೆಯದನ್ನು ಮಾಡಿಕೊಂಡು 90% ಜನರಿಗೆ ಅನ್ಯಾಯ ಮಾಡುವಂತ ಅಥವಾ ಜನರ ಭಾವನೆಗಳನ್ನ ಕೆದಕುವ ಮೂಲಕ ಜನರನ್ನು ಬೀದಿಗೆ ತರುವಂತ ಒಂದು ಪ್ರಯತ್ನಗಳನ್ನ ಪೇಟದವರು ಮಾಡಿದ್ರೆ ಅದನ್ನು ನಿಷೇಧಿಸಲು ಕೂಡ ನಾವು ಇನ್ನು ತುಳುನಾಡು ರಕ್ಷಣಾ ವೇದಿಕೆ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬೇಕಾಗ್ತದೆ ನಾನು ಹೇಳ್ತಿದ್ದೇನೆ. ಯಾಕೆಂದ್ರೆ ಇವತ್ತು ಪೇಟದವರಿಗೆ ಇವತ್ತು ಮೈಸೂರಿದ್ದು ಜಂಬೋ ಸರೋವರ ಯಾತ್ರೆ ಸ್ವಾಮಿ, ಅದಕ್ಕೆ ಒಂದು 10 kg ಒಂದು ಭಾರದ ಒಂದು ಚಿನ್ನದ ಅಂಬಾರಿ ಅನ್ನೋದು ಎಷ್ಟೇ ಕಿಲೋಮೀಟರ್ ಹೋಗ್ತದೆ. ಆಗ ಆ ಅಂಬಾರಿಗೆ ಅಥವಾ ಅದು ಆನೆಗೆ ನೋವಾಗಲಿಲ್ಲ ಸ್ವಾಮಿ. ಯಾಕೆ ಇವರಿಗೆ ಕಾರಣದಿಲ್ಲ? ಇದೇ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಇಂದಿನಿಂದ ಕೂಡ ನಮ್ಮ ಮೇಲೆ ಒಂದು ಗದ್ದಪ್ರಾಯ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾಗಿರ್ಬೋದು, ಅದು ಬೇರೆ ಬೇರೆ ಕೈಗಾರಿಕೆ ಆಗಿರ್ಬೋದು, ಇಲ್ಲಿಯ ಜಾನಪದ ಕ್ರೀಡೆ ಆಗಿರ್ಬೋದು ಅಥವಾ ಇಲ್ಲಿಯ ಭೂತಾರಾಧನೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಹಿಡನ್ ಅಜೆಂಡಾ ಉಂಟು ಇಲ್ಲಿ. ಅಂದ್ರೆ ಈ ರೀತಿಯಲ್ಲಿ ನಮ್ಮ ಕೃಷಿ ಪ್ರಧಾನ ಒಂದು ಪ್ರದೇಶವನ್ನ ಈ ರೀತಿಯಲ್ಲಿ ನಮ್ಮ ಕೃಷಿ ಪ್ರಧಾನ ಮತ್ತೆ ನಮ್ಮ ಪ್ರಾಣಿಗಳ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಉಂಟು. ಯಾಕಂದ್ರೆ ಇವತ್ತು ಕಂಬಳದ ನೀವು ಇದಕ್ಕೆ ನೋಡಿದ್ರೆ ಗೊತ್ತಾಗ್ತದೆ,
ಗೊತ್ತಾಗ್ತದೆ, ಕಂಬಳ ಸಾಕುವವರ ಮನೆಗೆ ಹೋದ್ರೆ ಗೊತ್ತಾಗ್ತದೆ. ಅದನ್ನು 10 ಜನ 8 ಜನ ನೋಡ್ಕೊಳ್ಳಿಕ್ಕೆ ಜನರನ್ನ ಒಂದು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಸ್ವಾಮಿ. AC ರೂಮ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ವರ್ಷದಲ್ಲಿ ಕೆಲವು ಕ್ರೀಡೆಗಳಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಅದೇ ಇವತ್ತು ಎಷ್ಟೇ ಕಸಾಯಿಖಾನೆಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಎಷ್ಟು ದಿನನಿತ್ಯ ಎಷ್ಟು ಕಸಾಯಿಖಾನೆಗಳಲ್ಲಿ ಅದು ಆಹುತಿ ಆಗ್ತದೆ ಸ್ವಾಮಿ. ಎಷ್ಟು ಮಾಂಸಕ್ಕೆ ಯೂಸ್ ಮಾಡ್ತಾರೆ. ಇವತ್ತು ಪೇಟದವರು ಇದು ಮಾಡಿದವರು ನಾಳೆ ನಮ್ಮ ಆಹಾರದ ಹಕ್ಕನ್ನು ಕೂಡ ಕಸಿದುಕೊಳ್ಳುವ ಸಾಧ್ಯತೆ ಉಂಟು. ಯಾಕೆಂದ್ರೆ ಇವತ್ತು ನಮ್ಮ ಕೋಳಿ ಆಗಿರ್ಬೋದು, ಪ್ರಾಣಿಗಳಾಗಿ ಪ್ರತಿಯೊಂದು ಕೆಲವು ಮನುಷ್ಯರು ಯೂಸ್ ಮಾಡ್ತಾರೆ. ಯಾಕಂದ್ರೆ ಅದು ಆಹಾರ ಪದ್ಧತಿ. ಇವತ್ತು ಇದೇ ರೀತಿ ಮಾಡಿದ್ರೆ ನಾಳೆ ಇದೇ ಪೇಟದವರು ನೀವು ಆಹಾರವನ್ನೇ ಬಿಡಬೇಕು ಅಂತ ಹೇಳುವಂತ ಪರಿಸ್ಥಿತಿ ಬರ್ಬೋದು. ಇದೇ ಪೇಟದವರು ನಾಳೆ ಆಹಾರವನ್ನು ಯಾವ್ದು ನೀವು ಮಾಂಸದ ಅಂಗಡಿಯಲ್ಲಿ ಎಲ್ಲ ಬಂದ್ ಮಾಡಿ ಅಂತ ಹೇಳುವಂತ ಪರಿಸ್ಥಿತಿ ಕೂಡ ಮುಂದೆ ಒಂದು ದಿನ ಬರ್ಬೋದು. ಅದರಿಂದಾಗಿ ನಮ್ಮ ಈ ದೈವದ ಒಂದು ಆರಾಧನೆ ಮಾಡುವಂತ ಪ್ಲೇಸ್ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಇತಿಹಾಸ ಪ್ರಸಿದ್ಧವಾಗಿ ನಾವು ದಕ್ಷಿಣ ಕನ್ನಡ ಉಡುಪಿ ಅಂದ್ರೆ ಬೇರೆ ರೀತಿಗಿಂತ ತುಂಬಾ ವಿಭಿನ್ನವಾದ ಸಂಪ್ರದಾಯ ಇರುವಂತ ನಮ್ಮ ಒಂದು ಕಲ್ಚರ್ ಅಂದ್ರೆ ಒಂದು ಇಲ್ಲ ಸಂಪ್ರದಾಯ ಇರುವಂತವರು. ಅದರಿಂದಾಗಿ ನಾವು ಇವತ್ತು ನಾಳೆ ನಾವು ಜಿಲ್ಲಾಧಿಕಾರಿ ಕಚೇರಿ ಕಡೆ ನಾವು ಸಾಂಕೇತಿಕ ಪ್ರತಿಭಟನೆ ಮೂಲಕ ನಾವು ಇನ್ನೊಮ್ಮೆ ನಾವು ಜನ ಆಂದೋಲನವನ್ನು ಪ್ರಾರಂಭಿಸುತ್ತಿದ್ದೇವೆ. ಆ ಮೂಲಕ ಧರಣಿ ಸತ್ಯಾಗ್ರಹ ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಹೋರಾಟವನ್ನು ಕೈಗೊಳ್ಳುತ್ತಿದ್ದೇವೆ. ಯಾಕೆಂದ್ರೆ ನಮ್ಮ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರು ಜನರು ಎಚ್ಚೆತ್ತುಕೊಳ್ಬೇಕು. ಇದೇ ರೀತಿ ನೇತ್ರಾವತಿ ವಿಷಯದಲ್ಲಿ ಸಹ 4 ವರ್ಷದ ಮೊದಲು ನಾವು ಮತ್ತೆ ಸೈಯದ ಸಂಚಯ ಅವರು ಕೇವಲ 10 ಜನರು ಒಂದು ಕೊಡಪನ ಇಟ್ಟು ನಾವು ಹೋರಾಟ ಮಾಡಿದ್ದು. ನಮ್ಮದ ಫೋಟೋಗ್ರಾಫ್ಸ್ ಉಂಟು, ಎಲ್ಲ ಫೇಸ್ಬುಕ್ ಅಲ್ಲಿ ನೋಡಿ, ಎಲ್ಲ ಇಂಟರ್ನೆಟ್ ಅಲ್ಲಿ ಉಂಟು, ಪೇಪರ್ ಬಂದಿದೆ. ಆದ್ರೆ ಇವತ್ತು ಆ ಮೂಲಕ ನಂತರ ಎಲ್ಲರೂ ಸಹ ಮಾತಾಡಿದ್ದಾರೆ. ರಾಜಕೀಯ ವ್ಯಕ್ತಿಗಳು ಕೂಡ ಮೊದಲು ಮಾತಾಡಲಿಲ್ಲ, ಮತ್ತೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ರಥಯಾತ್ರೆ ನಾವು ಒಂದೆರಡು ವರ್ಷದ ಮೊದಲೇ ರಥಯಾತ್ರೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈಗ ಎಲ್ಲರೂ ಸಹ ರಥಯಾತ್ರೆ ಮಾಡ್ತಿದ್ದಾರೆ. ನಾವು ಅದನ್ನ ಸಂತೋಷ ಪಡ್ತೇವೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಮಂತ್ರಿಗಳು ದಯವಿಟ್ಟು ಇದನ್ನು ಬೇರೆಯವರು ಹೇಳುವುದರ ಮೊದಲೇ ನೀವು ಹೊಣೆಗಾರಿಕೆಯನ್ನು ತೋರಿಸಬೇಕು. ಯಾಕಂದ್ರೆ ನೀವು ಇಲ್ಲಿ ರೋಡಲ್ಲಿ ಬಂದು ನಮ್ಮೊಟ್ಟಿಗೆ ಒಂದು ಬೆಂಬಲ ಕೂಡ ನೀಡಬೇಕು. ಅದೇ ರೀತಿಯಲ್ಲಿ ವಿಧಾನಸೌಧ ಮತ್ತು ಲೋಕಸಭೆಯಲ್ಲಿ ಸಹ ನಮ್ಮ ತಾಕತ್ತನ್ನು ತೋರಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನ ನಮ್ಮ ಹಕ್ಕುಗಳ ನಮ್ಮ ಭಾವನೆಯನ್ನು ನೀವು ಒಂದು ಕಡೆಗಣಿಸಿದಾದಲ್ಲಿ ಮುಂದಿನ ದಿನಗಳಲ್ಲಿ ನೀವು ರಾಜಕೀಯ ಭವಿಷ್ಯವನ್ನು ಕಳೆದುಕೊಳ್ಳುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ಕೊಂಡು ನಾವು ನಮ್ಮ ಮಂತ್ರಿಗಳು, ಶಾಸಕರಿಗೆ, ಸಂಸದರಿಗೆ ನಾವು ಹೇಳ್ತೇವೆ. ಅಲ್ಲದೆ ಮತ್ತೊಂದು ನಾವು ಹೇಳೋದಂದ್ರೆ, ಇವತ್ತು ನಮ್ಮ ಈ ಕಂಬಳದ ಬಗ್ಗೆ ಹೇಳ್ತಾರೆ. ಒಂದು ಕಂಬಳ ಅಂದ್ರೆ ನಾವು ಆ ಪ್ರದೇಶದಲ್ಲಿ ಆಗುವಾಗ ಜನರಿಗೆ ಒಂದು ಬಿಡುವಿನ ಸಂದರ್ಭ, ಅಂದ್ರೆ ಕೃಷಿಕರಿಗೆ ತನ್ನ ಬಿಡುವಿನ ಸಂದರ್ಭದಲ್ಲಿ ಬೇರೆ ಮನೋರಂಜನೆ ಇರುವುದಿಲ್ಲ. ಅವರು ಈ ಮನೋರಂಜನೆಗೋಸ್ಕರ ಇಂಥದೊಂದು ಕ್ರೀಡೆಗಳನ್ನ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಒಂದು ವೇಳೆ ಇವರು ಗಲ್ಲಿಗಳಲ್ಲಿ ವೈನ್ ಶಾಪ್, ಬಾರ್ಗಳನ್ನ ಇವತ್ತು ಓಪನ್ ಮಾಡ್ತಾ ಇದ್ದಾರೆ. ಅದೇ ಇವರು ಇಂಥ ಕ್ರೀಡೆಗಳು ನಶಿಸಿ ಹೋದಲ್ಲಿ ಇವರು ನಮ್ಮ ಕೃಷಿಕರಿಗೆ ಕೂಡ ಅಂತ ಒಂದು ಕ್ರೀಡೆಗಳಿಗೆ ಅಥವಾ ಅಂತ ಒಂದು ಮಾರುವುಗಳ ಸಾಧ್ಯತೆ ಉಂಟು. ಅದರಿಂದಾಗಿ ದಯವಿಟ್ಟು ಈ ಬಗ್ಗೆ ಎಲ್ಲ ಜನತೆ ಕೂಡ ಎಚ್ಚೆತ್ತುಕೊಳ್ಬೇಕು. ಅದೇ ರೀತಿ ನಮ್ಮ ಮಂತ್ರಿಗಳು, ಶಾಸಕರು ಇವತ್ತು ದಯವಿಟ್ಟು ಇದರ ಬಗ್ಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಇದೇ ಸಿದ್ದರಾಮಯ್ಯನವರು ಲಾಸ್ಟ್ ಟೈಮ್ ಮುಂದೆ ಒಂದು ಜಯಚಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಾವು ಇದರ ಬಗ್ಗೆ ನಾವು ಪರಿಶೀಲಿಸ್ತೇವೆ. ಸ್ವಾಮಿ, ಪರಿಶೀಲಿಸ್ತೇವೆ ಅಂತ ಹೇಳುದು ಇದೇ ನೀವು ತಮಿಳುನಾಡಿನ ರೀತಿಯಲ್ಲೇ ನಿಮ್ಗೆ ಯಾಕೆ ಒಂದು ಅಂತ ಒಂದು ಪ್ರದರ್ಶನವನ್ನು ಮಾಡ್ಲಿಕ್ಕೆ ಆಗಲಿಲ್ಲ, ಅಥವಾ ನಿಮ್ಗೆ ಇಚ್ಛಾಶಕ್ತಿಯ ಕೊರತೆ ಅಂತ ನಾವು ಕ್ವಶನ್ ಅನ್ನ ಕೇಳ್ತಿದ್ದೇನೆ. ನಾವು ಇದಕ್ಕಿಂತ ಮೊದಲು ಮಾತಾಡಿದ್ದೇವೆ. ಬಟ್ ಯಾಕೆಂದ್ರೆ ಮೊದಲು ಮಾತಾಡೋ ಸಂದರ್ಭದಲ್ಲಿ ಇಷ್ಟು ಮೀಡಿಯಾಸ್ ಕೂಡ ಇರಲಿಲ್ಲ. ನಾವು ಪ್ರೆಸ್ ಮೀಟ್ ಮಾಡಿದ ಸಂದರ್ಭದಲ್ಲಿ ಒಂದು 4 ಅಥವಾ 5 ಜನ ಮೀಡಿಯಾದವರು ಬಂದಿದ್ದಾರೆ. ಪೇಪರ್ ಸಹ ಬಂದಿದ್ದೇವೆ. 2 ತಿಂಗಳ ಮೊದಲು ಸಹ ಮಾತಾಡಿದ್ದೇವೆ. ಅದರ ಮೊದಲು ಹಲವಾರು ನೀವು ಫೋಟೋಗ್ರಾಫ್ಸ್ ನಮ್ಮ ಇಂಟರ್ನೆಟ್, ಫೇಸ್ಬುಕ್ ಅಲ್ಲಿ ಹೋದ್ರೆ ನಾವು ಎಷ್ಟು ಸಲ ಕಂಬಳದ ಬಗ್ಗೆ ಸಾಧಾರಣ 3-4 ವರ್ಷದ ಮೊದಲೇ ನಾವು ಇದರ ಬಗ್ಗೆ ಹಲವಾರು ಭಾಷಣಗಳಲ್ಲಿ ಕೂಡ ನಾವು ಮಾತನಾಡಿದ್ದೇವೆ. ಯಾಕೆಂದ್ರೆ ನಮಗೆ ಗೊತ್ತುಂಟು, ಇದೊಂದು ನಮ್ಮ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ಒಂದು ನಮ್ಮ ಕೃಷಿಯನ್ನು ಒಂದು ನಾಶ ಮಾಡುವ ಮೂಲಕ ಒಂದು ಪ್ಲಾನ್ ಅಂತ ಹೇಳ್ತೇವೆ. ಯಾಕಂದ್ರೆ ನಾವು ಹಲವಾರು ಭಾಷಣದಲ್ಲಿ ಕೂಡ ನಾವು ಹೇಳಿದ್ದೇವೆ. ಯಾಕಂದ್ರೆ ಒಬ್ಬರು ಹಲವಾರು ಜನರು ಇಂಥ ಭಾವನೆಗಳಿಂದ ನಾವು ಇವತ್ತು ಕೃಷಿಗಳನ್ನು ಮಾಡ್ತೇವೆ. ಭೂತಾರಾಧನೆ ಆಗಿರ್ಬೋದು, ಕಂಬಳ ಆಗಿರ್ಬೋದು, ಒಂದು ರಿಲೇಶನ್ಶಿಪ್ ಅಂತ ಭಾವನೆಯಿಂದಾಗಿ. ಯಾಕಂದ್ರೆ ನಾಳೆ ಒಂದು ದಿನ ಬರ್ಬೋದು, ಕಂಬಳಲ್ಲಿ ಇಜ್ಜಿ ಮಾರ ಕೂತ ಕೋಲಲ್ಲಿ ಇಜ್ಜಿ ಹೆಂಗು ಮುಲ್ಪದಾಯ ನಮ್ಮ ಜಾಗನ ಪೂರ ಮುಲ್ಪ ಮಾರದು ಪೋಯಿ ಅಂತ ಒಂದು ದಿನ ಬರ್ತದೆ.